ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 7ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಯಹೂದ್ಯರು ಅವನಿಗೆ, ನಮಗೆ ಒಂದು ನೇಮ ಉಂಟು, ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು, ಯಾಕಂದರೆ ಅವನು ತನ್ನನ್ನು ದೇವರ ಮಗನನ್ನಾಗಿ ಮಾಡಿಕೊಂಡಿದ್ದಾನೆಂದು ಉತ್ತರ ಕೊಟ್ಟರು. ಪಿಲಾತನು ಆತನಲ್ಲಿ ಯಾವ ರಾಜತಾಂತ್ರಿಕವಾದ ದೋಷಗಳು ಕಂಡುಬರದೇ ಇದ್ದಾಗಲೂ ಕೂಡ ಆತನನ್ನು ಶಿಲುಬೆಗೆ ಹಾಕಿಸು ಎಂದು ಯಹೂದ್ಯರು ಕೂಗಿಕೊಂಡರು. ಯಹೂದ್ಯರು ಕೂಗಿಕೊಂಡಾಗ ಆತನಲ್ಲಿ ಯಾವ ಅಪರಾಧಗಳು ಇಲ್ಲದೇ ಇರುವಾಗಲೂ ಕೂಡ ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕಾಗಿಯೇ ಒಂದು ಹೊಸದಾಗಿರುವಂತಹ ನಿಯಮವನ್ನು ಆಧಾರ ಮಾಡಿಕೊಂಡು ಮುಂದೆ ಬರುತ್ತಾರೆ. ಅದೇನೆಂದು ನೋಡುವಾಗ, ಯಹೂದ್ಯರ ನೇಮದ ಪ್ರಕಾರ ತನ್ನನ್ನು ದೇವಕುಮಾರನು ಎಂದು ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಡುವ ಮೂಲಕವಾಗಿ ಎಂದು ಹೇಳುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ದೇವಕುಮಾರನೇ ಆಗಿದ್ದಾನೆ. ಆದಾಗ್ಯೂ ಕೂಡ ಆತನು ಸಾಯತಕ್ಕವನೇ ಎಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ. ಕಾರಣ ಆತನು ತನ್ನನ್ನು ದೇವಕುಮಾರನು, ದೇವರ ಮಗನು ಎಂಬುದಾಗಿ ಸರಿಗಟ್ಟಿಕೊಂಡಿದ್ದಾನೆ. ದೇವರ ಮಗನಿಗೆ ಸರಿಗಟ್ಟಿಕೊಳ್ಳುವಂತಹದ ಕಾರಣ ಆತನು ಸಾಯತಕ್ಕವನು ಎಂಬುದಾಗಿ ಯಹೂದ್ಯರು ಹೇಳುತ್ತಾ ಇದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಇರುವಾಗ ತಾನು ದೇವಕುಮಾರನು ಎಂಬುದನ್ನು ಅನೇಕ ವಿಧಗಳಲ್ಲಿ ಅದ್ಭುತ ಕಾರ್ಯಗಳನ್ನು, ಸ್ವಸ್ಥತೆಗಳನ್ನು, ಚಮತ್ಕಾರಗಳನ್ನು ಮಾಡುವ ಮೂಲಕವಾಗಿ ಸಾಬೀತುಪಡಿಸಿದ್ದಾನೆ. ಆದಾಗ್ಯೂ ಕೂಡ ದೇವಕುಮಾರನಾಗಿದ್ದರೂ ಅದೆಲ್ಲ ಬಾಧೆಗಳನ್ನು, ಶಿಲುಬೆಯ ಮರಣವನ್ನು ನಮಗೋಸ್ಕರವಾಗಿ ಸಹಿಸಿಕೊಂಡಿದ್ದಾನೆ. ಯಾಕೆಂದರೆ ನಾವು ಪಾಪದ ಕ್ಷಮಾಪಣೆ, ನಿತ್ಯ ಜೀವದ ಭಾಗ್ಯವನ್ನು ಹೊಂದಬೇಕೆಂದು. ನೀವು ಕೂಡ ಆತನ ಮೇಲೆ ನಂಬಿಕೆ ಇಟ್ಟರೆ ನಿಮಗೆ ರಕ್ಷಣೆಯ ಭಾಗ್ಯ, ಪಾಪದ ಕ್ಷಮಾಪಣೆ, ನಿತ್ಯ ಜೀವದ ದಾರಿ ಸಿದ್ಧವಾಗುತ್ತದೆ. ಹಾಗೆ ಮಾಡುವಂತೆ ದೇವರು ನಿಮಗೆ ಸಹಾಯ ಮಾಡಲೆಂದು ನಮ್ಮ ಪ್ರಾರ್ಥನೆಯಾಗಿದೆ.